ಕೆಲವು ದಿನಗಳಿಂದ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಸಂಜೆ ಆದ್ರೆ ಮನೆ ಬಿಟ್ಟು ಹೊರಗೆ ಬರಕ್ಕೆ ಜನ ಭಯ ಪಡ್ತಾ ಇದ್ದಾರೆ. ಖದೀಮರ ಕಾಟಕ್ಕೆ ಅಲ್ಲಿನ ಜನ ಪೆಚ್ಚಿ ಬಿದ್ದಿದ್ದಾರೆ. ಆತಂಕ, ಭಯ, ಯಾವಾಗ ಕಳ್ಳರು ಬರ್ತಾರೋ ಏನ್ ದೋಚ್ಕೊಂಡು ಹೋಗ್ತಾರೋ ಅನ್ನೋ ಭೀತಿ. ಹೀಗಾಗಿ ನಾವೆಲ್ಲ ಆತಂಕ, ಭಯದಲ್ಲೇ ಬದುಕುತ್ತಿದ್ದೇವೆ. ನಮಗೆ ರಕ್ಷಣೆ ಬೇಕು ಎನ್ನುತ್ತಿದ್ದಾರೆ ಮಹಿಳೆಯರು. ಖದೀಮರ ಹಾವಳಿಗೆ ಬೆಚ್ಚಿದ ಗದಗ ಜನರು. ಪೊಲೀಸರ ನಿರ್ಲಕ್ಷ್ಯವೆಂದು ಮಹಿಳೆಯರು ಆಕ್ರೋಶ. ಗದಗ ನಗರದ ಹುಡ್ಕೋ ಕಾಲೋನಿಯ ಈಶ್ವರ ಬಡಾವಣೆಯಲ್ಲಿ ಕಳೆದೊಂದು ತಿಂಗಳಿಂದ ಕಳ್ಳರ ಹಾವಳಿ ಮಿತಿ ಮೀರಿದೆ. 5ಕ್ಕೂ ಹೆಚ್ಚು ಮನೆಗಳಿಗೆ ನಡುರಾತ್ರಿ ನುಗ್ಗಿ ಕಳ್ಳತನಕ್ಕೆ ಖದೀಮರು ಯತ್ನಿಸಿದ್ದಾರೆ. ನಾನು ಗೋದಿಂದ ಬಂದೀನಿ, ನೋಡಕತ್ತೀನಿ, ಮಲ್ಕೊಂಡಿದ್ದೀನಿ. ಇನ್ನು ಓರ್ವ ಕಳ್ಳ ಸಾರ್ವಜನಿಕರ ಕೈಗೆ ತಗುಲಕೊಂಡು ಧರ್ಮದೇಟು ಕೂಡ ತಿಂದಿದ್ದ. ಬಳಿಕ ಖದೀಮರನ್ನ ಪೊಲೀಸರಿಗೆ ಒಪ್ಪಿಸಲಾಗಿತ್ತು. ಇಷ್ಟಾದರೂ ಕೂಡ ಕಳ್ಳರ ಹಾವಳಿ ಮಾತ್ರ ನಿಂತಿಲ್ಲ. ಇತ್ತೀಚೆಗೆ ಉಮಾ ಎಂಬುವರ ಮನೆಗೆ ನುಗ್ಗಿದ ಕಳ್ಳರು ಮಲಗಿದ್ದ ಯುವತಿ ಬಾಯಿ ಮುಚ್ಚಿ ಕಳ್ಳತನಕ್ಕೆ ಯತ್ನಿಸಿದ್ರಂತೆ. ಆಗ ಮನೆಯ ಮಂದಿಗೆ ಎಚ್ಚರವಾದಾಗ ಕಳ್ಳರು ಕಾಲ್ಕಿತ್ತಿದ್ರು. ಈ ಬಗ್ಗೆ ಗದಗ ಶಹರ ಪೊಲೀಸರಿಗೆ ಮಾಹಿತಿ ನೀಡಿದ್ರು ಕ್ರಮ ಕೈಗೊಂಡಿಲ್ಲವೆಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಇಲ್ಲಿ ಕಂಟಿನ್ಯೂ ಎಲ್ಲ ಮನೆಗೂ ಬರತಾರ್ರಿ ಅವರು. ನಾ ಕಂಪ್ಲೇಂಟ್ ಕೊಟ್ಟು ಬಂದ ಮೇಲೇನು ಬಂದಾರಿ ಸರ್ ಅವರು. ಮತ್ ಹಿಂಗಾಗಿ ಭಯ ಆಗ್ತೈತ್ರಿ ಸರ್. ನಮ್ಗೆ ಇಲ್ಲಿ ಎಲ್ಲಾದ್ರೂ ಒಂದು ನಮ್ಮ ಏರಿಯಾದಾಗ ಕ್ಯಾಮ್ರಾ ಹಾಕ್ಸ್ಕೊಡ್ಬೇಕಂತ ಕೇಳ್ಕೊತೀವ್ರಿ ಸರ್. ಕೇಳಿಲ್ಲ ರೀ ಸರ್. ಪೊಲೀಸರು ಬಂದಿದ್ದು ನಮಗ್ ಗೊತ್ತಿಲ್ರಿ. ಯಾಕಂದ್ರೆ ಅವ್ರು ಬಂದ್ರೆ ಸೀಟಿ ಹೊಡಿತಾರ, ನಾವ್ ಎಚ್ಚರನ ಇರ್ತೀವ್ರಿ. ಮತ್ ಅವ್ರು ಬಂದು ಹೋಗಿಲ್ರಿ ಸರ್. ಎಚ್ಚರ ಆಗಿವ್ರಿ ಸರ್. ಓಡೋಗ್ಯಾರ ಅವ್ರು. ನಮ್ಮ ಮನೆ ಚಿಲ್ಕ ಹೊಡ್ದಾರಿ ಸರ್. ಒಳಗ ಮಗಳದಾಳ್ರಿ, ಅವಳು ಎದ್ದಾಳ. ಅವ್ಳು ನನಗೆ ಎಬ್ಸಿದ ತಕ್ಷಣ ಅವ್ರು ಹೋಗ್ಬಿಟ್ಟಾರಿ ಸರ್. ಪೊಲೀಸರಿಗೆ ದೂರು ನೀಡಿದ ಬಳಿಕವೂ ಕಳ್ಳರ ಹಾವಳಿ ನಿಂತಿಲ್ಲ ಅಂತ ಮಹಿಳೆಯರು ಕಿಡಿಕಾರಿದ್ದಾರೆ. ಅಲ್ಲದೆ ರಾತ್ರಿ ಸಮಯದಲ್ಲಿ ಪೊಲೀಸರು ಗಸ್ತು ಕೂಡ ಮಾಡುತ್ತಿಲ್ಲ ಅಂತ ಆರೋಪಿಸಿದ್ದಾರೆ. ಚಿಲ್ಕ ಮುರ್ದಾರಿ, ಚಿಲ್ಕ ಮುರ್ದ ಒಳಗ್ ಬಂದಾರ. ಹೆಣ್ಣುಡ್ರದವ್ ನಮ್ಮ ಮನ್ಯಾಗು. ಏನ್ ಕಿನಾರ ಮಾಡಿ ಹೋದ್ರೆ ಏನ್ ಮಾಡ್ಬೇಕ್ರಿ? ನಾವು ಎಲ್ಲಿ ಊರ್ಗ್ ಹೋಗ್ತಾ ಇಲ್ಲ, ಎಲ್ಲಿ ಹೋಗಂಗಿಲ್ಲ. ಈಗ ಬಿಟ್ಟು ಮನಿ ಬಿಟ್ಟು ಹೋಗೋದು ಪರಿಸ್ಥಿತಿನ ಬಂದಿಲ್ರಿ. ಈಗ ಎಲ್ಲೆಲ್ಲ ಫಂಕ್ಷನ್ ಬಿಟ್ಟು ಕುಂತೇವಿ, ಹೋಗಂಗಿಲ್ಲ. ಏನ್ ಮಾಡ್ಬೇಕ ಅನ್ನೋದ ತಿಳಿವಲ್ರಿ. ದೊಡ್ಡ ಮನಿ ಆಗತ್ತ, ಎಲ್ಲಿ ಆ ಮೂಲ್ಯ ಕುಂತಾನಂತ ಹೆದ್ರಿ ಕುಟ್ಟು ಬಿಟ್ಟಾವ್. ನಮಗ ಒಳಗ್ ಕದಾನ ತೆಗಿಯಾಕ ಬರೋದಿಲ್ರಿ ನಮಗ. ಹಂಗ ಇಲ್ಲಿ ಮುಂದಿನ ಬಾಗಲ ಅಡ್ಡಾಡ್ತೇವಿ, ಒಂದ್ ಸ್ವಲ್ಪ ಕದ ಹಾಕೊಂತೇವಿ. ಗಂಡ ಮಕ್ಳು ಬರೋ ಮಟ್ಟ ಹೆದರಿಕಿ, ಏನು ಹೋಗೋದಿಲ್ಲ ನೋಡ್ರಿ. ವಾಕಿಂಗ್ ಬಿಟ್ಟೇವಿ, ಎಲ್ಲಾ ಬಿಟ್ಟೇವಿ. ಹುಡ್ಕೋ ಬಡಾವಣೆಯ ಪ್ರಮುಖ ಸ್ಥಳಗಳಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳು ಓಡಾಡುತ್ತಿದ್ದಾರಂತೆ. ಹೀಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಇನ್ನಾದ್ರೂ ಪೊಲೀಸರು ಎಚ್ಚೆತ್ತುಕೊಳ್ತಾರಾ ಕಾದು ನೋಡಬೇಕಿದೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ಊರಲ್ಲಿ ಕೆಲವು ದಿನಗಳಿಂದ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಸಂಜೆ ಆದ್ರೆ ಮನೆ ಬಿಟ್ಟು ಹೊರಗೆ ಬರಕ್ಕೆ ಜನ ಭಯ ಪಡ್ತಾ ಇದ್ದಾರೆ. ಖದೀಮರ ಕಾಟಕ್ಕೆ ಅಲ್ಲಿನ ಜನ ಪೆಚ್ಚಿ ಬಿದ್ದಿದ್ದಾರೆ. ಆತಂಕ, ಭಯ, ಯಾವಾಗ ಕಳ್ಳರು ಬರ್ತಾರೋ ಏನ್ ದೋಚ್ಕೊಂಡು ಹೋಗ್ತಾರೋ ಅನ್ನೋ ಭೀತಿ. ಹೀಗಾಗಿ ನಾವೆಲ್ಲ ಆತಂಕ, ಭಯದಲ್ಲೇ ಬದುಕುತ್ತಿದ್ದೇವೆ. ನಮಗೆ ರಕ್ಷಣೆ ಬೇಕು ಎನ್ನುತ್ತಿದ್ದಾರೆ ಮಹಿಳೆಯರು. ಖದೀಮರ ಹಾವಳಿಗೆ ಬೆಚ್ಚಿದ ಗದಗ ಜನರು. ಪೊಲೀಸರ ನಿರ್ಲಕ್ಷ್ಯವೆಂದು ಮಹಿಳೆಯರು ಆಕ್ರೋಶ. ಗದಗ ನಗರದ ಹುಡ್ಕೋ ಕಾಲೋನಿಯ ಈಶ್ವರ ಬಡಾವಣೆಯಲ್ಲಿ ಕಳೆದೊಂದು ತಿಂಗಳಿಂದ ಕಳ್ಳರ ಹಾವಳಿ ಮಿತಿ ಮೀರಿದೆ. 5ಕ್ಕೂ ಹೆಚ್ಚು ಮನೆಗಳಿಗೆ ನಡುರಾತ್ರಿ ನುಗ್ಗಿ ಕಳ್ಳತನಕ್ಕೆ ಖದೀಮರು ಯತ್ನಿಸಿದ್ದಾರೆ. ಇಲ್ಲ, ನಾನು ಗೋದಿಂದ ಬಂದೀನಿ, ನೋಡಕತ್ತೀನಿ, ಮಲ್ಕೊಂಡಿದ್ದೀನಿ. ಇನ್ನು ಓರ್ವ ಕಳ್ಳ ಸಾರ್ವಜನಿಕರ ಕೈಗೆ ತಗುಲಕೊಂಡು ಧರ್ಮದೇಟು ಕೂಡ ತಿಂದಿದ್ದ. ಬಳಿಕ ಖದೀಮರನ್ನ ಪೊಲೀಸರಿಗೆ ಒಪ್ಪಿಸಲಾಗಿತ್ತು. ಇಷ್ಟಾದರೂ ಕೂಡ ಕಳ್ಳರ ಹಾವಳಿ ಮಾತ್ರ ನಿಂತಿಲ್ಲ. ಇತ್ತೀಚೆಗೆ ಉಮಾ ಎಂಬುವರ ಮನೆಗೆ ನುಗ್ಗಿದ ಕಳ್ಳರು ಮಲಗಿದ್ದ ಯುವತಿ ಬಾಯಿ ಮುಚ್ಚಿ ಕಳ್ಳತನಕ್ಕೆ ಯತ್ನಿಸಿದ್ರಂತೆ. ಆಗ ಮನೆಯ ಮಂದಿಗೆ ಎಚ್ಚರವಾದಾಗ ಕಳ್ಳರು ಕಾಲ್ಕಿತ್ತಿದ್ರು. ಈ ಬಗ್ಗೆ ಗದಗ ಶಹರ ಪೊಲೀಸರಿಗೆ ಮಾಹಿತಿ ನೀಡಿದ್ರು ಕ್ರಮ ಕೈಗೊಂಡಿಲ್ಲವೆಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಇಲ್ಲಿ ಕಂಟಿನ್ಯೂ ಎಲ್ಲ ಮನೆಗೂ ಬರತಾರ್ರಿ ಅವರು. ನಾ ಕಂಪ್ಲೇಂಟ್ ಕೊಟ್ಟು ಬಂದ ಮೇಲೇನು ಬಂದಾರಿ ಸರ್ ಅವರು. ಮತ್ ಹಿಂಗಾಗಿ ಭಯ ಆಗ್ತೈತ್ರಿ ಸರ್. ನಮ್ಗೆ ಇಲ್ಲಿ ಎಲ್ಲಾದ್ರೂ ಒಂದು ನಮ್ಮ ಏರಿಯಾದಾಗ ಕ್ಯಾಮ್ರಾ ಹಾಕ್ಸ್ಕೊಡ್ಬೇಕಂತ ಕೇಳ್ಕೊತೀವ್ರಿ ಸರ್. ಕೇಳಿಲ್ಲ ರೀ ಸರ್. ಪೊಲೀಸರು ಬಂದಿದ್ದು ನಮಗ್ ಗೊತ್ತಿಲ್ರಿ. ಯಾಕಂದ್ರೆ ಅವ್ರು ಬಂದ್ರೆ ಸೀಟಿ ಹೊಡಿತಾರ, ನಾವ್ ಎಚ್ಚರನ ಇರ್ತೀವ್ರಿ. ಮತ್ ಅವ್ರು ಬಂದು ಹೋಗಿಲ್ರಿ ಸರ್. ಎಚ್ಚರ ಆಗಿವ್ರಿ ಸರ್. ಓಡೋಗ್ಯಾರ ಅವ್ರು. ನಮ್ಮ ಮನೆ ಚಿಲ್ಕ ಹೊಡ್ದಾರಿ ಸರ್. ಒಳಗ ಮಗಳದಾಳ್ರಿ,
ಅವಳು ಎದ್ದಾಳ ಅವ್ಳು ನನಗೆ ಎಬ್ಸಿದ ತಕ್ಷಣ ಅವ್ರು ಹೋಗ್ಬಿಟ್ಟಾರಿ ಸರ್. ಪೊಲೀಸರಿಗೆ ದೂರು ನೀಡಿದ ಬಳಿಕವೂ ಕಳ್ಳರ ಹಾವಳಿ ನಿಂತಿಲ್ಲ ಅಂತ ಮಹಿಳೆಯರು ಕಿಡಿಕಾರಿದ್ದಾರೆ. ಅಲ್ಲದೆ ರಾತ್ರಿ ಸಮಯದಲ್ಲಿ ಪೊಲೀಸರು ಗಸ್ತು ಕೂಡ ಮಾಡುತ್ತಿಲ್ಲ ಅಂತ ಆರೋಪಿಸಿದ್ದಾರೆ. ಚಿಲ್ಕ ಮುರ್ದಾರಿ, ಚಿಲ್ಕ ಮುರ್ದ ಒಳಗ್ ಬಂದಾರ. ಹೆಣ್ಣುಡ್ರದವ್ ನಮ್ಮ ಮನ್ಯಾಗು ಏನ್ ಕಿನಾರ ಮಾಡಿ ಹೋದ್ರೆ ಏನ್ ಮಾಡ್ಬೇಕ್ರಿ? ನಾವು ಎಲ್ಲಿ ಊರ್ಗ್ ಹೋಗ್ತಾ ಇಲ್ಲ, ಎಲ್ಲಿ ಹೋಗಂಗಿಲ್ಲ. ಈಗ ಬಿಟ್ಟು ಮನಿ ಬಿಟ್ಟು ಹೋಗೋದು ಪರಿಸ್ಥಿತಿನ ಬಂದಿಲ್ರಿ. ಈಗ ಎಲ್ಲೆಲ್ಲಾ ಫಂಕ್ಷನ್ ಬಿಟ್ಟು ಕುಂತೇವಿ, ಹೋಗಂಗಿಲ್ಲ. ಏನ್ ಮಾಡ್ಬೇಕ ಅನ್ನೋದ ತಿಳಿವಲ್ದ್ರಿ. ದೊಡ್ಡ ಮನಿ ಆಗತ್ತ, ಎಲ್ಲಿ ಆ ಮೂಲ್ಯ ಕುಂತಾನಂತ ಹೇಳಿದ್ರೆ ಕುಟ್ಟು ಬಿಟ್ಟಾವ್. ನಮಗ ಒಳಗ್ ಕದಾನ ತೆಗಿಯಾಕ ಬರೋದಿಲ್ರಿ ನಮಗ. ಹಂಗ ಇಲ್ಲಿ ಮುಂದಿನ ಬಾಗಲ ಅಡ್ಡಾಡ್ತೇವಿ, ಒಂದ್ ಸ್ವಲ್ಪ ಕದ ಹಾಕೊಂತೇವಿ. ಗಂಡ ಮಕ್ಳು ಬರೋ ಮಟ್ಟ ಹೆದರಿಕಿ, ಏನು ಹೋಗೋದಿಲ್ಲ ನೋಡ್ರಿ. ವಾಕಿಂಗ್ ಬಿಟ್ಟೇವಿ, ಎಲ್ಲಾ ಬಿಟ್ಟೇವಿ. ಹುಡ್ಕೋ ಬಡಾವಣೆಯ ಪ್ರಮುಖ ಸ್ಥಳಗಳಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳು ಓಡಾಡುತ್ತಿದ್ದಾರಂತೆ. ಹೀಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಇನ್ನಾದ್ರೂ ಪೊಲೀಸರು ಎಚ್ಚೆತ್ತುಕೊಳ್ತಾರಾ ಕಾದು ನೋಡಬೇಕಿದೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ಊರಲ್ಲಿ ಕೆಲವು ದಿನಗಳಿಂದ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಸಂಜೆ ಆದ್ರೆ ಮನೆ ಬಿಟ್ಟು ಹೊರಗೆ ಬರಕ್ಕೆ ಜನ ಭಯ ಪಡ್ತಾ ಇದ್ದಾರೆ. ಖದೀಮರ ಕಾಟಕ್ಕೆ ಅಲ್ಲಿನ ಜನ ಪೆಚ್ಚಿ ಬಿದ್ದಿದ್ದಾರೆ. ಆತಂಕ, ಭಯ, ಯಾವಾಗ ಕಳ್ಳರು ಬರ್ತಾರೋ ಏನ್ ದೋಚ್ಕೊಂಡು ಹೋಗ್ತಾರೋ ಅನ್ನೋ ಭೀತಿ. ಹೀಗಾಗಿ ನಾವೆಲ್ಲ ಆತಂಕ, ಭಯದಲ್ಲೇ ಬದುಕುತ್ತಿದ್ದೇವೆ. ನಮಗೆ ರಕ್ಷಣೆ ಬೇಕು ಎನ್ನುತ್ತಿದ್ದಾರೆ ಮಹಿಳೆಯರು. ಖದೀಮರ ಹಾವಳಿಗೆ ಬೆಚ್ಚಿದ ಗದಗ ಜನರು. ಪೊಲೀಸರ ನಿರ್ಲಕ್ಷ್ಯವೆಂದು ಮಹಿಳೆಯರು ಆಕ್ರೋಶ. ಗದಗ ನಗರದ ಹುಡ್ಕೋ ಕಾಲೋನಿಯ ಈಶ್ವರ ಬಡಾವಣೆಯಲ್ಲಿ ಕಳೆದೊಂದು ತಿಂಗಳಿಂದ ಕಳ್ಳರ ಹಾವಳಿ ಮಿತಿ ಮೀರಿದೆ. 5ಕ್ಕೂ ಹೆಚ್ಚು ಮನೆಗಳಿಗೆ ನಡುರಾತ್ರಿ ನುಗ್ಗಿ ಕಳ್ಳತನಕ್ಕೆ ಖದೀಮರು ಯತ್ನಿಸಿದ್ದಾರೆ. ನಾನು ಗೋದಿಂದ ಬಂದೀನಿ, ನೋಡಕತ್ತೀನಿ, ಮಲ್ಕೊಂಡಿದ್ದೀನಿ. ಇನ್ನೂ ಓರ್ವ ಕಳ್ಳ ಸಾರ್ವಜನಿಕರ ಕೈಗೆ ತಗುಲಕೊಂಡು ಧರ್ಮದೇಟು ಕೂಡ ತಿಂದಿದ್ದ. ಬಳಿಕ ಖದೀಮರನ್ನ ಪೊಲೀಸರಿಗೆ ಒಪ್ಪಿಸಲಾಗಿತ್ತು. ಇಷ್ಟಾದರೂ ಕೂಡ ಕಳ್ಳರ ಹಾವಳಿ ಮಾತ್ರ ನಿಂತಿಲ್ಲ. ಇತ್ತೀಚೆಗೆ ಉಮಾ ಎಂಬುವರ ಮನೆಗೆ ನುಗ್ಗಿದ ಕಳ್ಳರು ಮಲಗಿದ್ದ ಯುವತಿ ಬಾಯಿ ಮುಚ್ಚಿ ಕಳ್ಳತನಕ್ಕೆ ಯತ್ನಿಸಿದ್ರಂತೆ. ಆಗ ಮನೆಯ ಮಂದಿಗೆ ಎಚ್ಚರವಾದಾಗ ಕಳ್ಳರು ಕಾಲ್ಕಿತ್ತಿದ್ರು. ಈ ಬಗ್ಗೆ ಗದಗ ಶಹರ ಪೊಲೀಸರಿಗೆ ಮಾಹಿತಿ ನೀಡಿದ್ರೂ ಕ್ರಮ ಕೈಗೊಂಡಿಲ್ಲವೆಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಇಲ್ಲಿ ಕಂಟಿನ್ಯೂ ಎಲ್ಲಾ ಮನೆಗೂ ಬರತಾರ್ರಿ ಅವರು. ನಾ ಕಂಪ್ಲೇಂಟ್ ಕೊಟ್ಟು ಬಂದ್ಮೇಲೆನೂ ಬಂದಾರಿ ಸರ್ ಅವರು. ಮತ್ ಹಿಂಗಾಗಿ ಭಯ ಆಗ್ತೈತ್ರಿ ಸರ್. ನಮ್ಗೆ ಇಲ್ಲಿ ಎಲ್ಲಾದ್ರೂ ಒಂದ್ ನಮ್ ಏರಿಯಾದಾಗ ಕ್ಯಾಮ್ರಾ ಹಾಕ್ಸ್ಕೊಡ್ಬೇಕಂತ ಕೇಳ್ಕೊತೀವ್ರಿ ಸರ್. ಕೇಳಿಲ್ಲ ರೀ ಸರ್. ಪೊಲೀಸರು ಬಂದಿದ್ದು ನಮಗ್ ಗೊತ್ತಿಲ್ರಿ. ಯಾಕಂದ್ರೆ ಅವ್ರು ಬಂದ್ರೆ ಸೀಟಿ ಹೊಡಿತಾರ, ನಾವ್ ಎಚ್ಚರನೇ ಇರ್ತೀವ್ರಿ. ಮತ್ ಅವ್ರು ಬಂದ್ ಹೋಗಿಲ್ರಿ ಸರ್. ಎಚ್ಚರಾಗಿವ್ರಿ ಸರ್, ಓಡೋಗ್ಯಾರ ಅವ್ರು. ನಮ್ಮ ಮನೆ ಚಿಲ್ಕ ಹೊಡ್ದಾರಿ ಸರ್. ಒಳಗ ಮಗಳದಾಳ್ರಿ, ಅವಳು ಎದ್ದಾಳ, ಅವ್ಳು ನನಗೆ ಎಬ್ಸಿದ ತಕ್ಷಣ ಅವ್ರು ಹೋಗ್ಬಿಟ್ಟಾರಿ ಸರ್. ಪೊಲೀಸರಿಗೆ ದೂರು ನೀಡಿದ ಬಳಿಕವೂ ಕಳ್ಳರ ಹಾವಳಿ ನಿಂತಿಲ್ಲ ಅಂತ ಮಹಿಳೆಯರು ಕಿಡಿಕಾರಿದ್ದಾರೆ. ಅಲ್ಲದೆ ರಾತ್ರಿ ಸಮಯದಲ್ಲಿ ಪೊಲೀಸರು ಗಸ್ತು ಕೂಡ ಮಾಡುತ್ತಿಲ್ಲ ಅಂತ ಆರೋಪಿಸಿದ್ದಾರೆ. ಚಿಲ್ಕ ಮುರ್ದಾರಿ, ಚಿಲ್ಕ ಮುರ್ದ ಒಳಗ್ ಬಂದಾರ. ಹೆಣ್ಣುಡ್ರದವ್ ನಮ್ಮ ಮನ್ಯಾಗು ಏನ್ ಕಿನಾರ ಮಾಡಿ ಹೋದ್ರೆ ಏನ್ ಮಾಡ್ಬೇಕ್ರಿ? ನಾವು ಎಲ್ಲಿ ಊರ್ಗ್ ಹೋಗ್ತಾ ಇಲ್ಲ, ಎಲ್ಲಿ ಹೋಗಂಗಿಲ್ಲ. ಈಗ ಬಿಟ್ಟು ಮನಿ ಬಿಟ್ಟು ಹೋಗೋದು ಪರಿಸ್ಥಿತಿನ ಬಂದಿಲ್ರಿ. ಈಗ ಎಲ್ಲೆಲ್ಲಾ ಫಂಕ್ಷನ್ ಬಿಟ್ಟು ಕುಂತೇವಿ, ಹೋಗಂಗಿಲ್ಲ. ಏನ್ ಮಾಡ್ಬೇಕ ಅನ್ನೋದ ತಿಳಿವಲ್ದ್ರಿ. ದೊಡ್ಡ ಮನಿ ಆಗತ್ತ, ಎಲ್ಲಿ ಆ ಮೂಲ್ಯ ಕುಂತಾನಂತ ಹೇಳಿದ್ರೆ ಕುಟ್ಟು ಬಿಟ್ಟಾವ್. ನಮಗ ಒಳಗ್ ಕದಾನ ತೆಗಿಯಾಕ ಬರೋದಿಲ್ರಿ ನಮಗ. ಹಂಗ ಇಲ್ಲಿ ಮುಂದಿನ ಬಾಗಲ ಅಡ್ಡಾಡ್ತೇವಿ, ಒಂದ್ ಸ್ವಲ್ಪ ಕದ ಹಾಕೊಂತೇವಿ. ಗಂಡ ಮಕ್ಳು ಬರೋ ಮಟ್ಟ ಹೆದರಿಕಿ, ಏನು ಹೋಗೋದಿಲ್ಲ ನೋಡ್ರಿ. ವಾಕಿಂಗ್ ಬಿಟ್ಟೇವಿ, ಎಲ್ಲಾ ಬಿಟ್ಟೇವಿ. ಹುಡ್ಕೋ ಬಡಾವಣೆಯ ಪ್ರಮುಖ ಸ್ಥಳಗಳಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳು ಓಡಾಡುತ್ತಿದ್ದಾರಂತೆ. ಹೀಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಇನ್ನಾದ್ರೂ ಪೊಲೀಸರು ಎಚ್ಚೆತ್ತುಕೊಳ್ತಾರಾ ಕಾದು ನೋಡಬೇಕಿದೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ.